ಕಾದು ನಾನು ಇವಾಗ ಬಂದಿರೋದು. ನಾನು ವ್ಯವಹಾರಸ್ಥ, ನನಗೆ ನನ್ನ ದುಡ್ಡು ಬರಬೇಕು ಅಷ್ಟೇ. ನೋಡಿ, ಮನೆಗೆ ಅಳಿಯಂದ್ರು ಬಂದಿದ್ದಾರೆ. ಅವ್ರ ಮುಂದೆ ಹೀಗೆ ಗಲಾಟೆ ಆದ್ರೆ ನಮ್ಮ ಮರ್ಯಾದೆ ಉಳಿಯಲ್ಲ. ನಾವ್ ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ. ಈಗ ನೀವು ಹೊರಡಿ. ಓಹೋ, ಸಾಗಾಕಕ್ ನೋಡ್ತಾ ಇರಾ? ಅದೆಲ್ಲ ಆಗಲ್ಲ. ನನ್ನ ದುಡ್ಡು ನನಗೆ ಈಗಲೇ ಬೇಕು ಅಷ್ಟೇ. ಈಗ ರೌಡಿಗಳನ್ನ ಕರೆಸ್ತೀನಿ. ಮನೇಲಿರೋ ವಸ್ತುಗಳನ್ನೆಲ್ಲ ಆಚೆ ಬಿಸಾಕ್ಸ್ತೀನಿ, ನಿಮ್ಮನ್ನು ಸೇರಿಸಿ. ಎಷ್ಟೇ ಕೊಡ್ಬೇಕು ನಿಂಗೆ? ಮಾತೆತ್ತಿದ್ರೆ ಮನೆ ಅಂತ ಸಾಯ್ತಿರಲ್ಲ. ಹೋಗುವಾಗೇನೋ ಮನೇನ್ ಹೊತ್ಕೊಂಡು ಹೋಗ್ತೀರಾ? ಕಾರ್ತಿಕ್ ಎಲ್ಲಿ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ನಿಮಗ್ ಬರೀ ಮನೆದೇ ಯೋಚನೆ ಆಗೋಗಿದ್ಯಲ್ಲ. ಅಷ್ಟಕ್ಕೂ ನಿಮಗ್ ಯಾಕೆ ನಾವು ಮನೆ ಬರ್ಕೊಡ್ಬೇಕು? ನಾವು ಮನೆ ಕಟ್ಟಿಸ್ಬೇಕಾದ್ರೆ ನೀವೇನಾದ್ರೂ ಹೆಲ್ಪ್ ಮಾಡಿದ್ರಾ? ತಮ್ಮನ್ ಮಗಳನ್ನ ದಾರೆ ಎರಿಯೋದಕ್ಕೆ ನಾವು ಮನೇನ್ ಲಂಚ ಕೊಡ್ಬೇಕಾ? ನಾಚಿಕೆ ಆಗಲ್ವಾ ನಿಮ್ಗೆ? ನನಗೆ ನೀರು ಹೇಳ್ತೀನಿ ನೀವು. ಜಗನ್ನಾಥ ಏನು ಅಂತ ಎಲ್ಲರಿಗೂ ತೋರಿಸ್ತೀನಿ. ನಾನು ಎಲ್ಲರಿಗೂ ತೋರಿಸ್ತೀನಿ. ಭಾವ ಎಲ್ಲಿ ಅಂತ ಮೊದಲು ತೋರಿಸಿ. ನನಗೇನ ಗೊತ್ತು ಅವನು ಎಲ್ಲಿ ಅಂತ. ನೀವು ತಾನೇ ನನ್ನ ಕರ್ಕೊಂಡ್ ಬಂದಿದ್ದು. ಏನು ಗೂಂಡಾಗಿರಿ ಮಾಡ್ತಿದ್ರ ನನ್ನ ಮೇಲೆ? ಏ ಸತ್ಯ, ಈ ಪೀಲ್ಚಾರಿ ನನ್ನ ಮಕ್ಕಳನ್ನೆಲ್ಲ ಕಟ್ಕೊಂಡು ನನ್ನ ಮೇಲೆ ಗೂಂಡಾಗಿರಿ ಮಾಡ್ತೇನೆ ನೀನು. ಇವತ್ತು ಬೇಗರು ಬರ್ತಾರೆ, ಬನ್ನಿ. ಅವ್ರೆದುರಿಗೆ ನಿಮ್ ಚರಿತ್ರನೆಲ್ಲ ಬಿಚ್ಚಿಟ್ಬಿಡ್ತೀನಿ. ಈ ಕಾಳಿಯಿಂದ ನಿಮ್ಮ ಮಗನ ಬಿಡುಗಡೆ ಮಾಡಿ ಡೈವರ್ಸ್ ಕೊಡ್ಸಿ ಮಗನ್ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಜಗನ್ನಾಥನ ಎದುರಾಗ ಕಂಡ್ರಲ್ಲ ನೀವು, ಏಯ್ ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸ್ತೀನಿ. ಈ ಜಗನ್ನಾಥನ ನೀವೆಲ್ಲ ಎದುರಾಗ ಕಂಡ್ರಲ್ವಾ, ಇವನ್ ಯಾರು ಅಂತ ನಿಮಗೆ ತೋರಿಸ್ತೀನಿ. ನಿಮ್ಗೆಲ್ಲ ಬುದ್ಧಿ ಕಲಿಸ್ತೀನಿ. ಬಿಡ ಬಿಡ ಬಿಡ. ಇದು ಟೆನ್ಷನ್ ಮಾಡ್ಕೊಳ್ಳೋ ಸಮಯ ಅಲ್ಲ ಸತ್ಯ. ಮೊದಲು ನೀನ್ ಮನೆಗೆ ಹೋಗು. ಅಲ್ಲಿ ಗ್ಯಾರೇಜು ಮನೆ ಅಡಾಡ್ಸ್ಕೊಂಡಿದ್ದಾನಲ್ಲ, ಅವ್ನು ನಿನ್ನ ಹುಡ್ಕೊಂಡು ಮನೆಗೆ ಹೋಗಿದ್ದಾನೆ. ಅವನು ಅಲ್ಲಿಗೆ ಹೋಗಿ ಬೀಗ್ರು ಮನೆಯವ್ರ ಮುಂದೆ ಗಲಾಟೆ ಮಾಡಿದ್ರೆ ಇನ್ನೇನು ಅನಾಹುತ ಆಗುತ್ತೋ. ರಾಜಾ ಹುಲಿ ಇವಳು ಈ ಬಾಯ್ ಕಟಿಂಗ್ ನೋಡ್ಕೊಂಡ್ಬಿಟ್ಟು ನಾನು ಎದುರು ಬಿಡ್ಬೇಕು. ಇವನು ಜಗನ್ನಾಥ ನಿಮ್ ದೊಡ್ಡಪ್ಪ. ಎಲ್ಲರಿಗೂ ನನ್ನ ಅವಮಾನ ಮಾಡಿ ತಮಾಷೆ ಮಾಡ್ತಿಯಲ್ಲ. ಈ ಜಗನ್ನಾಥ ಯಾರು ಅಂತ ಹೇಳಿ ನಿಮ್ ದಬ್ಬಯ್ಯ ಬಿಡ್ರಮ್ಮ, ಬಿಡ್ರಲ್ಲ, ಬಿಡ್ರೋ. ನಮ್ ಕೈಲಿ ಮಾವಂಗೆ ಕುಡ್ಸಿ, ನನ್ ಸತ್ತಿಗೆ ಟೆನ್ಷನ್ ಕೊಡ್ತೀಯ?
ಯಾರದ ನೋಡ್ತಿದ್ದು? ಇಲ್ಲ, ನಾನು ಈಗಷ್ಟೇ ಬಂದೆ. ಇದ್ಯಾರಿದು ಈ ಬೇಸಿಗೆಗಾಲದಲ್ಲಿ ಹಿಂಗ್ ಕಂಬಳಿ ಹೊತ್ಕೊಂಡು ನಿಂತವ್ರಲ್ಲ ಅಂತ ನೋಡ್ತಾ ಇದ್ದೆ. ಎಲ್ಲದು ಬಿಡಿ ಮಕ್ಕಳು, ಯಾರು ನೋಡಿಲ್ಲ ನೀನು? ಯಾರಿಲ್ಲ. ಯಾಕೆ, ಯಾರಾದ್ರೂ ಹೊಡೆದ್ರ? ನಾನು ಯಾವ ನೋಡಿದ್ದಾನ? ನಾನು ಜಗನ್ನಾಥ. ಹೌದು. ಇದು ನಮ್ಮನೆ ಕಡ, ನಮ್ದು ಗಲ್ಲಿ ಏರಿಯಾ ನಮ್ದು. ಯಾವ ನೋಡಿಯನು ಹೊಡಿತಾನಂತೆ ಕುಳ. ಅಮ್ಮ ಅಜ್ಜಿ ನಿನ್ನ ಈ ಪರಿಸ್ಥಿತಿಲಿ ನೋಡಿದ್ರೆ ಅವ್ರು ತಪ್ಪು ತಿಳ್ಕೊಳಲ್ವಾ? ನೋಡು, ಅವ್ರು ನಿನ್ ಬಗ್ಗೆ. ಮಂಜನಾ, ಇದು ಬೇಗ ಬೇಗ ಮಾಡಿ ನೋಡಿ. ಅಲ್ಲೂ ಒಂದಿಷ್ಟು ಕಸ ಇದೆ. ನಿಮಗೆ ಇನ್ನೊಬ್ಬರನ್ನ ಕರ್ಕೊಂಬರಕ್ ಹೇಳಿದ್ನಲ್ಲ ನಾನು. ನೋಡಿ, ಇದಕ್ಕಂತೂ ಗೊಬ್ಬರ ಹಾಕ್ಬೇಕು. ಎಲ್ಲ ಒಣಗ್ ಹೋಗ್ತಾ ಇದೆ. ಎಲ್ಲ ಅಗದ್ಬಿಟ್ಟು ಚೆನ್ನಾಗಿ ನೀರ್ ಹಾಕಿ ಗೊಬ್ಬರ ಹಾಕಿ. ಆ ಕಡೆನೂ ಅಷ್ಟೇ ಇದೆ. ಆಯ್ತಾ? ಕಾರ್ತಿಕ್ ಫೋನ್ ಮಾಡಿದ್ನಾ? ಇಲ್ಲ ಕಣೆ, ಸ್ವಲ್ಪ ಬೇಗ ಬೇಗ ಮಾಡಿ ಮಂಜಣ್ಣ. ಅಲ್ಲಿಗೆ ಹೋದ್ಮೇಲೆ ಅವ್ನ ಈ ಮನೆ ಮರ್ತ್ ಹೋಗಿದ್ದಾನೆ ಅಂತ ಅನ್ಸುತ್ತೆ. ಏನಮ್ಮ ಮೂಡ್ ಸರಿ ಇಲ್ವಾ ನಿಂಗೆ? ಹುಷಾರಾಗಿದ್ಯಾ ತಾನೆ? ಕೀರ್ತನ, ನಂಗೆ ಮಾತಾಡಕ್ ಮೂಡಿಲ್ಲ. ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳಿ ಹೋಗು. ಹೇಳೋದಿದೆ ಅಮ್ಮ, ನನ್ ತಮ್ಮನ್ ಬಗ್ಗೆ. ನಿಮ್ಗೆಲ್ಲ ಅವನ್ ಬಗ್ಗೆ ಕನ್ಸನೇ ಇಲ್ವಾ? ನಾನಾದ್ರೂ ಅವನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕಲ್ವಾ? ಇನ್ನು ಎಷ್ಟು ದಿನ ಅಂತ ಕಾರ್ತಿಕ್ನ ಆ ಹಾಳ್ ಕೊಂಪೆನಲ್ಲಿ ಇರ್ಸೋ ಪ್ಲಾನ್ ನಿಮ್ದು? ಏಯ್ ಕೀರ್ತನ, ಅವನೇನ್ ತಿರ್ಗಾಡಕ್ ಹೋಗಿದ್ದಾನೇನೆ? ಶಾಸ್ತ್ರಕ್ ಹೋಗಿದ್ದಾನೆ, ಬಂದ್ಬಿಡ್ತಾನೆ ಬಿಡು. ಅದೇ ಯಾವಾಗ ಅಂದ್ರೆ ಇನ್ನೊಂದ್ 2 ದಿನಕ್ಕೆ ಬರ್ತಾನೆ. ಇದೇನಮ್ಮ 2 ದಿನ ಅಂತ ಅಷ್ಟು ಕೂಲಾಗಿ ಹೇಳ್ತಿದ್ಯಾ? ಆ 2 ದಿನದಲ್ಲಿ ಅವನದ್ ಎಷ್ಟು ಬದಲಾಗಿರ್ತಾನೋ ಏನೋ. ಅವನ್ ಹೋಗಿರೋದು ಫಾರಿನ್ಗಲ್ಲ, ಸ್ಲಮ್ಗೆ, ಹಾಳು ಕೊಂಪೆಗೆ. ಅಲ್ಲಿನ ಜನ ಮತ್ತೆ ಅವನ್ ಹೆಂಡತಿ ಸತ್ಯ, ಅವನ್ ತಲೆನ ಎಷ್ಟು ಕೆಡ್ಸಿರ್ತಾರೆ ಅಂತ ನೀನೇ ಯೋಚನೆ ಮಾಡು. ನನ್ 6th ಸೆನ್ಸ್ ಹೇಳ್ತಿದೆ ಅಮ್ಮ, ಖಂಡಿತವಾಗ್ಲೂ ಕಾರ್ತಿಕ್ ಕೈ ತಪ್ಪ ಹೋಗ್ತಾನೆ ನೋಡ್ತಿರು. ಏನಿ ಹಾಗಂದ್ರೆ? ಮತ್ತಿನ್ನೇನಮ್ಮ, ಅಲ್ಲಿನ ಜನ ಆ ಸತ್ಯ ಹೇಗೆ ಅಂತ ನಾನು ನಿನಗೆ ಹೊಸದಾಗಿ ಹೇಳ್ಬೇಕಾ? ಅವಳಂತೂ ಈ ಮನೆಗೆ, ಮನೆತನಕ್ಕೆ ಸೆಟ್ಟು ಆಗಲ್ಲ, ಸೂಟು ಆಗಲ್ಲ. ಸೊ ಅವಳು ನಮ್ ಕಾರ್ತಿಕ್ನೇ ಚೇಂಜ್ ಮಾಡ್ಬಿಟ್ರೆ? ಮೊದಲೇ ಅದ್ ಸ್ಲಮ್ಮು, ಇವನು ಬೇಡದಿರೋ ಅಭ್ಯಾಸಗಳನ್ನೆಲ್ಲ ಕಲ್ತು ಬದಲಾಗ್ಬಿಟ್ರೆ? ಕೀರ್ತನ, ಸುಮ್ನೆ ಏನೇನು ಹೇಳಿ ನನ್ಗೆ ಭಯ ಪಡಿಸ್ಬೇಡ್ವೆ. ಅಯ್ಯೋ, ನಾನ್ ಯಾಕಮ್ಮ ಭಯ ಪಡಿಸ್ಲಿ? ಇದ್ದಿದ್ದನ್ನ ಇದಾಗ ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇ ಸ್ವಲ್ಪ ಯೋಚನೆ ಮಾಡು. ಮೊದ್ಲೇ ನಮ್ ಕಾರ್ತಿಕ್ ಜವಾಬ್ದಾರಿ ಇಲ್ಲ, ಇನ್ನು ಆ ಸತ್ಯ ಏನಾದ್ರೂ ಅವ್ನ್ ತಲೆ ಕೆಡ್ಸಿದ್ರೆ ಅಲ್ಲಿಗ್ ಮುಗ್ದ್ ಹೋಯ್ತು. ನೋಡು, ನಾನ್ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ನಮ್ ಕಾರ್ತಿಕ್ ಕೈ ತಪ್ಪ ಹೋಗೋದ್ಕಿಂತ ಮುಂಚೆ ಅವನನ್ನ ಮೊದ್ಲು ಮನೆಗ್ ಕರೆಸ್ಕೊ. ಆಡ್ತಾನೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು. ಬೀಗರು ಬರ್ತಾ ಇಲ್ಲ ಸತ್ಯ. ಬೀಗರು ಬರ್ತಿಲ್ಲ ಅಂದ್ರೆ ಏನಮ್ಮ ಅರ್ಥ? ರಾಯರು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಹೌದು, ಹೇಳಿದ್ರು, ಬರ್ಬೇಕು ಅಂತಾನೆ ಇದ್ರು. ಆದ್ರೆ ಅದೇನೋ ಅನಿವಾರ್ಯ ಕಾರಣದಿಂದ ಬರಕ್ ಆಗಲ್ಲ ಅಂತ ಫೋನ್ ಮಾಡಿದ್ರು. ಇಲ್ಲ, ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅವ್ರು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಬೇಡ ಸತ್ಯ, ಅವ್ರು ಬರ್ತಿಲ್ಲ.
ಬೇಜಾರ್ ಮಾಡ್ಕೋಬೇಡ ಕಣೆ. ಆ ಬಡ್ಡಿ ಒಂದ್ ವಿಚಾರ ಏನು? ಅದು ನೀನು ಭಾವನ್ನ ಮತ್ತೆ ಕಾರ್ತಿಕ್ನ ಹುಡ್ಕೊಂಡು ಹೊರಗಡೆ ಹೋದಲ್ಲ, ಆ ಟೈಮಲ್ಲೇನೆ ಆ ಬಡ್ಡಿ ಅವನ್ ಮನೆಗೆ ಬಂದು ಗಲಾಟೆ ಶುರು ಮಾಡ್ಕೊಂಡೇ ಬಿಟ್ಟ. ನಮ್ಮಿಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ ಕಣೆ. ಆ ಸಮಯದಲ್ಲೇ ದೇವ್ರ ತರ ಅಳಿಯಂದ್ರೆ ಬಂದಿತ್ತು. ಎಷ್ಟಯ್ಯ ಕೊಡ್ಬೇಕು ನಿಂಗೆ? ಸರ್ 2 ತಿಂಗಳು ಬಡ್ಡಿ. 2 ತಿಂಗಳು ಬಡ್ಡಿಗೆ ಮನೆ ಸಾಮಾನೆಲ್ಲ ಆಚೆ ಹಾಕ್ಬಿಡ್ತೀಯಾ? ಯಾವತ್ತು ಫೈನಾನ್ಸೇ ಮಾಡಬಾರ್ದು, ಹಾಗ್ ಮಾಡ್ಬಿಡ್ತೀನಿ. ನಾನು ಇವ್ರ ತಂಟೆಗೆ ಬರೋದಿಲ್ಲ, ನನ್ ಬಡ್ಡಿ ದುಡ್ಡು ಇಸ್ಕೊಟ್ಬಿಡಿ. ಬರೀ ಬಡ್ಡಿನ? ಬಡ್ಡಿ ಜೊತೆ ಅಸ್ಲೂನು ಒಟ್ಟಿಗೆ ಸೆಟಲ್ ಮಾಡ್ತೀನಿ. ಹೌದು ಸತ್ಯ, ಈ ಪಿಕ್ಚರ್ ಅಲ್ಲಿ ವಿಲ್ಲನ್ನ ಓಡ್ಸೋಕೆ ಹೀರೋ ಬರ್ತಾನಲ್ಲ, ಹಾಗ ಅಳಿಯಂದ್ರೆ ಬಂದ್ಬಿಟ್ರು. ನೀನ್ ನೋಡ್ಬೇಕಾಗಿತ್ತು, ಅಲ್ಲೇ ಅಳಿಯಂದ್ರ ಮೇಲೆ ಇಂಪ್ರೆಸ್ ಆಗ್ಬಿಡ್ತಾ ಇದ್ದೆ. ಹೀಗ್ ಬೈತಾನೆ ಇರ್ಲಿಲ್ಲ. ಹೆಂಗು ಡೈಲಾಗ್ ಹೊಡೆದ್ರು ಗೊತ್ತಾ, ಥೇಟ್ ಅಂಬರೀಶ್ ತರನೇ. ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ, ತೆಪ್ಪಗಿದ್ರೆ ಸರಿ. ಏನೇ ಮಾಡ್ತೀಯಾ? ಇನ್ನೊಂದ್ ಮಾತಾಡ್ ನೋಡು, ಮೈಯಲ್ಲಿರೋ ಕೊಬ್ಬೆಲ್ಲ ಇಳಿಸ್ಬಿಡ್ತೀನಿ. ಬಿಟ್ಬಿಡಕ್ಕ, ನನ್ನ ಹೆಂಡತಿಗೆ ಸ್ವಲ್ಪ ಕೋಪ ಜಾಸ್ತಿ. ಕೋಪ ಅಂತ ಕೋಪ, ಇವಳೊಬ್ಳಿಗೆ ಕೋಪ ಬರೋದು, ನಮಗೂ ಬರುತ್ತೆ. ಬೇಬಿ, ಇವ್ರ ಜೊತೆ ಎಲ್ಲ ಜಗಳ ಆಡಕ್ ಹೋಗ್ಬೇಡ ಬೇಬಿ. ತಲೆ ಕೆಟ್ರೆ ಈಗಲೇ ಕೆಳಗಿಳಿಸ್ಬಿಡ್ತಾರೆ. ಸ್ವಲ್ಪ ಸಮಾಧಾನ ಮಾಡ್ಕೊ. ಏನ್ ಸಮಾಧಾನ? ಉಸಿರು ಕಟ್ಟಿ ಸಾಯೋ ತರ ಆಗ್ತಿದೆ. ಇವ್ರ ಲಗೇಜ್ಗಳು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಹಿಂಗೆ ಇರುತ್ತೆ ಬೇಬಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಬೇಬಿ. ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ನಿನ್ ತಲೆ. ಕಾರಲ್ಲಿ ಹೋಗೋದ್ ಬೇಡ, ಓಕೆ, ಅಟ್ಲೀಸ್ಟ್ ಬಸ್ಸಲ್ಲಾದ್ರೂ ಹೋಗೋದ್ ಬೇಡವಾ? ನಿನ್ನ ನಂಬ್ಕೊಂಡ್ ಬಂದಿದ್ಕೆ ಸರಿಯಾಗಿ ನರ್ಕ ತೋರಿಸ್ತಿದ್ಯಾ. ಬಸ್ಸು ಈ ಗೂಡ್ಸ್ ಗಾಡಿಗಿಂತ ಕಾಸ್ಟ್ಲಿ ಅಂತ ಇವಳಿಗೆ ಅರ್ಥ ಮಾಡ್ಸೋದಾದ್ರೂ ಹೇಗೆ? ನನ್ ಕೈಲಿ ಆಗ್ತಿಲ್ಲ ಬಾಲ, ಇದರಿಂದ ಇಲ್ಡು ಬೇರೆದಲ್ಲೂ ಹೋಗೋಣ, ಗಾಡಿ ನಿಲ್ಸು. ನೋಡ್ರಕ್ಕ, ಆಕಿಂದ ಎಷ್ಟು ದಿಮ್ಮಕ್ಕ, ಬಸ್ಸಲ್ಲಿ ಹೋಗ್ತಾಳಂತೆ, ಕಾಸನಾರಪ್ಪ ಕೊಡ್ತಾನ? ಏಯ್, ನಿನ್ನ ಹತ್ರ ಯಾವಳೆ ಮಾತಾಡಿದ್ದು? ಯಾಕೆ ಎಲ್ಲದಕ್ಕೂ ಮೂಗ್ ತೋರ್ಸ್ಕೊಂಡ್ ಬರ್ತೀಯಾ? ಸುಮ್ನೆ ಕುತ್ಕೊಳಕ್ಕಾಗಲ್ವಾ? ಏನು ಇವ್ರು ಹೇಳಿದ್ರಲ್ಲ ಏನಿದೆ ತಪ್ಪು? ಹೆಣ್ಣು ಉಳ್ಸಕ್ ನೋಡ್ಬೇಕು, ಅದನ್ ಬಿಟ್ಟು ಗಂಡನ ಹತ್ರ ಸೋಕಿ ಮಾಡೋಣ ಅನ್ನೋದಲ್ಲ. ಕರೆಕ್ಟ್ ಆಗ ಹೇಳಿದೆ ನೀನು. ಮನೆ ಬೆಳಗವಳು ಕೈ ಕಚ್ಚಿ ಅವಳಿಗಚ್ಚಿ ಜೀವನ ನಡೆಸ್ಬೇಕು. ಅವಳು ಬುದ್ಧಿ ಹೇಳ್ತಿದ್ದಾಳೆ ನನಗೇನೆ. ಪಾಪ ಈ ಹುಡ್ಗ ದುಡ್ಡು ಉಳ್ಸಕ್ ಹೋಯ್ತಾ ಇದ್ದಾನೆ, ಈ ಅಮ್ಮಂದ ಯಾಕ ಹತಿ ಆಯ್ತು. ಬಾಲ ತೆಪ್ಪಗಿರಕ್ ಹೇಳು, ಇಲ್ಲಾಂದ್ರೆ ನಾನಂತೂ ಸುಮ್ನೆ ಇರಲ್ಲ. ಸ್ವಲ್ಪ ಸುಮ್ನಿರಕ್ಕ, ನಾನು ಹೆಂಡ್ರ ಮೂಡ್ ಸರಿ ಇಲ್ಲ. ಏಯ್, ನೀನ್ ಜಾಸ್ತಿ ಕಣ್ಸ ಹೆಂಡ್ತಿನ ಅದ್ಬಸ್ತಲ್ಲಿ ಇಟ್ಕೊಳ್ಳೋದ್ ಕಲಿ, ಬಿಟ್ಟಿಯೋ ಕೆಟ್ಟೆ. ಈ ಅಮ್ಮ ನೀನ್ 7 ಕೈರೆ ನೀರ್ ಕುಡಿಸ್ತಾಳೆ. ಏನ್ ಬೇಜಾನ್ ಮಾತಾಡ್ತಿದ್ಯಾ? ತೆಗೆದ್ ಕೊಟ್ರೆ ಹಂಗೆ. ಸ್ವಲ್ಪ ಸುಮ್ನಿರ್ ಬೇಬಿ. Vone, 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 vone. Vone ಚಿನ್ನ. ಈ ವಯಸ್ಸಲ್ಲಿ ಅವ್ರು ಹಿಂಸೆ ಪಡಬಾರ್ದು ಅಂತ ಮಾಡಿದಷ್ಟೇ. ಅವ್ರು ನನ್ನ ಅಜ್ಜಿ, ನನ್ನ ಅಮ್ಮನೇ ಅಲ್ವಾ? ಸುಮ್ನೆ ಲಾಜಿಕ್ ತೆಗಿಬೇಡ. ಅವ್ರ ಜಾಗದಲ್ಲಿ ಇನ್ಯಾರಿದ್ರು ನಾನು ಹೀಗೆ ಮಾಡ್ತಾ ಇದ್ದೆ, ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್.
ನಿನಗಿಷ್ಟು ಒಳ್ಳೆ ಮನ್ಸಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮಲ್ ಬೇಬಿ. ನೀನ್ ಸಾರಿ ಕೇಳ್ತೀನಿ ಅಂತ ಹೇಳಿದ್ದು. ಈ ಥ್ಯಾಂಕ್ಸ್ ಗಿವಿಂಗ್ ಎಲ್ಲ ಬೇಡ, ಸಾರಿ ಕೇಳು. ಹೌದು, ನಾನ್ ನಿನಗ್ ಬೈದಿದ್ ತಪ್ಪು ತಪ್ಪು ತಪ್ಪು, ನನ್ನಿಂದ ತಪ್ಪಾಯ್ತು. ಮತ್ತೆ ಹೇಳ್ಕೊಂಬಂದ್ ತಲೆ ಮೇಲೆ ತಣ್ಣೀರ್ ಸುರಿದಿದ್ದು? ಅದು ನಾನ್ ಮಾಡಿದ ತಪ್ಪೆ. ನಾನ್ ನಿನ್ನ ಚೀಪಾಗಿ ನಡೆಸ್ಕೋಬಾರ್ದಾಗಿತ್ತು. ಅದೇನ ಅಷ್ಟೊಂದು ಚೀಪ್ ಅಲ್ಲ ಬಿಡು. ಅದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ಯಾ? ಸರಿ, ಎಲ್ಲದಕ್ಕೂ ಸಾರಿ ಸಾರಿ ಸಾರಿ. ಈಗ ಮಜ್ಜಿಗೆ ಕುಡಿ. ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ಇದೇನಪ್ಪ ಹೀಗೆ ಹೇಳ್ತಿದ್ಯಾ? ಇದೇ ನೆಪ ಮಾಡ್ಕೊಂಡು ಹೆಂಡ್ತಿನ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ಯೋ ಹೇಗೆ? ಬಾಯಿ ಸಾಕು, ನಿನ್ ಬಾಯಿಲ್ ಒಳ್ಳೆ ಮಾತೇ ಬರಲ್ವಾ? ಅಳಿಯಂದ್ರೆ ಹೇಳಿದ್ದು ನನಗೀಗ ಕೆಲಸ ಇದೆ, ನೀನ್ ಬೇಕಾದ್ರೆ ಇಲ್ಲೇ ಇದ್ಬಾ ಅಂತ ಅಲ್ವಾ ಅಳಿಯಂದ್ರೆ? ಹಾ ಸತ್ಯ, ಬೇಕಿದ್ರೆ ನೀನ್ 2 ದಿನ ಇಲ್ಲೇ ಇದ್ಬಾ, ನನ್ಗೇನ್ ಬೇಜಾರಿಲ್ಲ. ಇಲ್ಲ, ನಾನ್ ಬರ್ತೀನಿ. ನೋಡಿ ನೋಡಿ, ನಮ್ ಸತ್ಯನ್ಗೆ ಆಗ್ಲೇ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ. ಅಜ್ಜಿ, ನನಗೆ ಆಶೀರ್ವಾದ ಮಾಡಿ. 100 ಕಾಲ ಸುಖವಾಗಿ ಬಾಡಿಪ್ಪ, ದೀರ್ಘ ಸುಮಂಗಲಿ ಭವ. ಸರಿ, ನಾವಿನ್ ಬರ್ತೀವಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ, ಹಾಗೇನಿಲ್ಲ ಅಳಿಯಂದ್ರೆ. ಅತ್ತೆ, ಬಾಯಿ ತುಂಬಾ ಅಳಿಯ ಅಂತ ಕರಿತೀರಾ. ನೀವು ನನಗೆ ಮಗನ ಸ್ಥಾನ ಕೊಟ್ಟಿದ್ದೀರಾ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಅಥವಾ ಏನಾದ್ರು ಕೆಲಸ ಆಗ್ಬೇಕಾಗಿದ್ರೆ ನಂಗೊಂದು ಫೋನ್ ಮಾಡಿ ಸಾಕು. ನಾನು ಈ ಮನೆಯವನೇ ಅಲ್ವಾ, ಮಗನ ಹತ್ರ ಸಂಕೋಚ ಮಾಡ್ಕೋಬಾರ್ದು. ಸರಿ, ನಾವಿನ್ ಬರ್ತೀವಿ. ಸತ್ಯ, 1 ನಿಮಿಷ ಕಣೆ. ನೀನ್ ಮಾತಾಡ್ಕೊಂಬ, ನಾನು ಕಾರ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ಬರ್ತೀನತ್ತೆ, ಬರ್ತೀನಿ ಅಜ್ಜಿ, ಬರ್ತೀನಿ ನೋಡುತ್ತೆ. ಸುಹಾಸ್, ಆ ಸ್ಲಮ್ ಅಲ್ಲಿ ಏನ್ ನಡೀತಿದೆ ಅಂತ ಇನ್ಫಾರ್ಮೇಶನ್ ತಿಳ್ಕೊಳಕ್ ಹೇಳಿದ್ದೆ. ಏನಾದ್ರೂ ಗೊತ್ತಾಯ್ತಾ? ಎಸ್ ಡಾರ್ಲಿಂಗ್, ನೀನ್ ಹೇಳಿದ ಕೆಲಸನ ನಾನು ಯಾವಾಗ ತಾನೇ ಮಾಡಿಲ್ಲ ಹೇಳು.
ನಮ್ಮ ಕಡೆ ಹುಡುಗನ್ನ ಅಲ್ಲಿ ಕಳಿಸಿ ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀನಿ. ಏನಾಗ್ತಿದೆ ಅಂತ ಅಲ್ಲಿ? ಈ ನ್ಯೂಸ್ ಕೇಳಿದ್ರೆ ನೀನ್ ಶಾಕ್ ಆಗ್ಬಿಡ್ತೀಯ. ಕಾರ್ತಿಕ್ ಸಿಕ್ಕಾಪಟ್ಟೆ ಕುಡಿದು ರಂಪಾಟ ಮಾಡ್ದಂತೆ, ಸತ್ಯ ಕೋಪ ಮಾಡ್ಕೊಂಡು ಜಗಳ ಮಾಡ್ಲಂತೆ. ವಾವ್, ದಿಸ್ ಇಸ್ ಗ್ರೇಟ್ ನ್ಯೂಸ್ ಸುಹಾಸ್. ಕಾರ್ತಿಕ್ ಏನಾದ್ರೂ ಹಾಳಾದ್ರೆ ಅದೇ ನೆಪನ ನಾವು ಸತ್ಯನ್ ಮೇಲೆ ಹಾಕಿ ಅವಳನ್ನ ಈಸಿಯಾಗಿ ಮನೆಯಿಂದ ಕಳಿಸ್ಬೋದು. ಎಸ್ ಡಾರ್ಲಿಂಗ್, ಎಸ್ ಡಾರ್ಲಿಂಗು, ಇವತ್ತೇ ಇಲ್ಲಿ ವಾಪಸ್ ಬರ್ತಿದಾರಂತೆ. ಗ್ರೇಟ್, ದಿಸ್ ಇಸ್ ದ ರೈಟ್ ಟೈಮ್. ಇವತ್ ನೋಡ್ತಾ ಇರು, ಕಾರ್ತಿಕ್ ನ ಮುಂದೆ ಇಟ್ಕೊಂಡು ಆ ಸತ್ಯನ ಹೇಗ್ ಬುಗುರಿ ಆಡಿಸ್ದಂಗ್ ಆಡಿಸ್ತೀನಿ ಅಂತ. ಏನ್ ಪ್ಲಾನ್ ಡಾರ್ಲಿಂಗು? ಸುಹಾಸ್, ಈ ಕೀರ್ತನ ಆಲ್ರೆಡಿ ನಮ್ಮ ಅಮ್ಮನ ಹತ್ರ ಫಿಟ್ಟಿಂಗ್ ಇಟ್ಟಾಗಿದೆ. ಈಗ ಕಾರ್ತಿಕ್ ಬೇರೆ ಕುಡ್ದು ರಂಪಾಟ ಮಾಡಿ ನಮ್ ಕೆಲ್ಸನ ಈಸಿ ಮಾಡಿದಾನೆ. ನೋಡ್ತಿರು, ಸತ್ಯ ಕಾರ್ತಿಕ್ ಇಲ್ಲಿಗೆ ಬರ್ತಿದ್ದ ಹಾಗೇನೆ ದೊಡ್ಡ ಜ್ವಾಲಾಮುಖಿನೇ ಸಿಡಿಯುತ್ತೆ. ಡಾರ್ಲಿಂಗು, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೀಯಾ? ಇಲ್ಲ ಅಂದ್ರೆ ನಿನ್ ಎಣ್ಣೆ ಪುರಾಣ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ನಿನ್ ತಲೆಗೆ ಪಕ್ಕ ಕುಡ್ಕುನ್ ಬೋರ್ಡೇ ಬೀಳೋದು. ನನ್ ಲೈಫೇ ಬಿದೋಗಿದೆ, ಇನ್ನು ಕುಡ್ಕುನ್ ಬೋರ್ಡ್ ಯಾವ ಮಹಾ ಬಿಡು. ಅಷ್ಟಕ್ಕೂ ಕುಡ್ಕ ಅಂದ್ರೆ ನನ್ ತಾನೆ ಅಂತಾರೆ, ನೀನೇನ ತಲೆ ಕೆಡ್ಸ್ಕೊತೀಯ? ಆಹಾ, ಅಷ್ಟೇ ಅನ್ಬಿಟ್ರೆ ಪರವಾಗಿಲ್ಲಪ್ಪ. ಜನ ಸತ್ಯನ್ ಗಂಡ ಕುಡ್ಕ ಅಂತಾರಲ್ಲ, ನಿನ್ ಜೊತೆ ನನ್ ಹೆಸರು ತಗ್ಲಾಕೊಳ್ಳುತ್ತಲ್ಲ, ಅದೆಲ್ಲ ನನ್ಗಿಷ್ಟ ಇಲ್ಲ. ಕುಡ್ಕ 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 ಜನ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀನಂತೂ ಅದನ್ನೇ 1000 ಸತಿ ಹೇಳ್ತಾ ಇದ್ಯಾ. ಇಲ್ಲ ನನ್ ಕರ್ಮ. ಕುಡ್ದಿದ್ಯಾ? ಸ್ವಲ್ಪ ನೆಟ್ಟಗ್ ಬಾ. ಕಾಲ್ ಹಿಡಿದು ಗೊತ್ತು ತಮ್ಗೆ ಯಾಕೆ ಕಾಲ್ ಹಿಡ್ತಾ ಇದೆ ಅಂತ. ಏಯ್, ಯಾವನ ಹೇಳ್ತಾ ಇದ್ಯಾ? ಇನ್ಯಾರ್ಗೆ? ನನ್ನ ಪಕ್ಕದಲ್ಲಿ ಇನ್ಯಾವನಾದ್ರೂ ಇದಾನ ನಿನಗೆ? ಹಲೋ, ಇದು ನನ್ ಮನೆ, ಇಲ್ಲಿ ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದನ್ನ ನೀನ್ ಹೇಳ್ಕೊಳಕ್ ಹೋಗ್ಬೇಡ. ಕುಡ್ದಿದ್ಯಾ? ವಾಸನೆ ಬರ್ತಾ ಇದೆ, ಅದಕ್ಕೆ ಹುಷಾರಾಗಿರು ಅಂತ ಹೇಳ್ದೆ. ಅಡ್ಗೆಗೆ ಹೋದ್ಮಾನ ಆನೆ ಕೊಟ್ರು ಬರಲ್ವಂತೆ. ಮನೇಲಿ ನಿನ್ಗೆ ಒಳ್ಳೆ ಮರ್ಯಾದೆ ಇದೆ, ಅದನ್ನ ಉಳಿಸ್ಕೋಬೇಕು ಅಂದ್ರೆ ಯಾರಿಗೂ ಗೊತ್ತಾಗ್ದಿದ್ರೆ ಒಳ್ಳೇದು. ಹೇ ಬಾಬಾ, ಇದ ಏನ್ ಅಲ್ಲೇ ನಿಂತ್ಬಿಟ್ಟೆ? ಅದು ಬ್ಯಾಗು ಸೋಮು ತರ್ತಾನೆ. ಸರಿ, ನಾನ್ ಮುಂದೆ ಹೋಗಿರ್ತೀನಿ, ನೀನ್ ಹಿಂದೆ ಬಾ. ಏನ್ ನನಗೆ ಶಾಕ್ ಕೊಡ್ತಿದ್ಯೋ ಅಥವಾ ಶಾಕ್ ಕೊಡ್ತಿದ್ಯೋ? ಮೈ ಮೇಲೆಲ್ಲ ಬಾಸುಂಡೆ ಬಂದಿದೆಯಲ್ರಿ, ಹೇಗ್ ಹೊಡ್ಸ್ಕೊಂಡಿದ್ದೀರಾ ನೋಡಿ. ಮಾತ್ರ ಜೋರಾಗಿ ಆಡ್ತೀರಾ, ಕಿಸ್ ದಬ್ಬಾಕೋದು ಅಷ್ಟ್ರಲ್ಲೇ ಇದೆ. ನನ್ ಮೇಲೆ ಸಿಟ್ಟು ತೀರಿಸ್ಕೊಳಕ್ ಇದೇನೇ ಟೈಮ್ ನಿನಗೆ? ನಿಧಾನಕ್ಕೆ ನಿಧಾನಕ್ಕೋತ್ತೆ. ಇನ್ನು ಎಷ್ಟು ನಿಧಾನಕ್ಕೆ ಒತ್ಲಿ? ಶಾಖ ಕೊಡೋದು ಅಂದ್ರೆ ಹೀಗೇನೆ. ವಾಸಿ ಆಗೋದ್ ಬೇಡವಾ? ಅಯ್ಯಪ್ಪ, ನೀನ್ ವಾಸೆ ಮಾಡ್ತಿಲ್ಲ ಕಡೆ, ನನಗೆ ಗಾಸಿ ಮಾಡ್ತಿದ್ಯಾ? ನಿಮ್ ಮುಖಕ್ಕೆ ಮುಸ್ರೆ ಹಾಕ್ತಿಕ್ಕ, ಪ್ರಾಸ ಬೇರೆ ಕೇಡು ಅಲ್ರಿ. ಈ ವಯಸ್ಸಲ್ಲಿ ನಿಮ್ಗಿದೆಲ್ಲ ಬೇಕಿತ್ತಾ? ಮಾನ ಮರ್ಯಾದಿನ ಹರಾಜ್ ಹಾಕೊಂಡ್ಬಿಟ್ರಲ್ಲ. ನೀನು ಬೇಡ, ನಿನ್ ಸೇವೆನೂ ಬೇಡ. ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೆ? ಪಂಚ ಮಹಾಪತಿವ್ರತರ ಬಗ್ಗೆ ಕೇಳಿದ್ದೆ ನೀನು? ಬಾಬಾ, ಇದ ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ವಲ್ಲ ಬಾಬಾ. ಮತ್ತೆ ಖರ್ಚು ಪದೇ ಪದೇ ಬಾಯಿಗೆ ಇಟ್ಕೋತಾ ಇದೆಯಾ? ಅದು ಅದು ಹಲ್ಲು ಹಲ್ಲು ನೋವು. ಹಲ್ಲು ನೋವಾ?
ಏನೋ ಸ್ಮೆಲ್ ಬರ್ತಾ ಇದೆ. ಹಲ್ಲು ನೋವಲ್ಲ, ಸ್ಮೆಲ್ ಬರ್ತಾ ಇದೆ. ಏನ್ ಸ್ಮೆಲ್ಲು? ಅದೇ ಸ್ಮೆಲ್. ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಮಾಡಿದ್ರು, ಅದನ್ನ ಅವ್ರು ತಿಂದ್ರು, ಆ ಸ್ಮೆಲ್ ಅನ್ಸುತ್ತೆ. ಇನ್ನೇನಾದ್ರೂ ಡೌಟ್ ಇದೆಯಾ ಹೇಳಿ, ಕ್ಲಿಯರ್ ಮಾಡ್ತೀನಿ. ಆಲೂಗಡ್ಡೆ ಪಲ್ಯಾಗ ಏನೇನ್ ಹಾಕಿದ್ರು ಅಂತ. ಹಾ, ಯಾಕಣ್ಣ ಇಲ್ಲೇ ನಿಲ್ಸ್ಬಿಟ್ಟೆ? ಏನಣ್ಣ ನಮ್ಮ ಡ್ರೈವರ್ ಅಣ್ಣ ನಿದ್ದೆ ಮಾಡೋದು ಬೇಡ, ಊಟ ಮಾಡೋದು ಬೇಡವಾ? ಅಲ್ಲ, ಇನ್ನೊಂದು 100 ಕಿಲೋಮೀಟರ್ ಇತ್ತು, ಹೋಗ್ಬಿಡ್ಬೋದಿತ್ತಲ್ವಾ? ಹೋಗೋಣ, ಇವತ್ತು ನೈಟ್ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಹೋಗೋಣ. ಅಣ್ಣ ಅಣ್ಣ, ಅಯ್ಯೋ ಏನಪ್ಪ ಹೇಳೋದು ನಮ್ಮ ಮೇಡಮ್ಗೆ? ನಾನೇನ್ ಮಾಡ್ಲಿ ಬೇಬಿ, ಇವ್ರು ಹಿಂಗ್ ಮಾಡ್ತಾರೆ ಅಂತ ನನಗ್ ಗೊತ್ತಿತ್ತ? ಅಷ್ಟಕ್ಕೂ ಈ ಗಾಡಿಯವರೆಲ್ಲ ಹಿಂಗೇನೆ, ನಮ್ ಟೈಮ್ಗೆ ಅವ್ರು ಅಡ್ಜಸ್ಟ್ ಆಗಲ್ಲ, ಅವ್ರ ಟೈಮ್ಗೆ ನಾವೇ ಅಡ್ಜಸ್ಟ್ ಆಗ್ಬಿಡ್ಬೇಕು. ಅಡ್ಜಸ್ಟ್ಮೆಂಟ್ ಈ ಪದ ಕೇಳಿ ಕೇಳಿ ಸಾಕಾಗೋಗಿದೆ. ಅಂತೂ ಇಂತೂ ನಿನ್ನ ನಮ್ ಬಂದಿದ್ಕೆ ಒಳ್ಳೆ ಅನುಭವ ಮಾಡ್ತಿದ್ಯಾ. ಎಲ್ಲ ನನ್ ಕರ್ಮ, ನಿನ್ನ ನಮ್ ಬಂದಿದ್ಕೆ ನಾನ್ ಕೆಟ್ಟೆ. ಎಲ್ಲೋ ಇರ್ಬೇಕಾದವಳು ಎಲ್ಲೆಲ್ಲೋ ಅಲಿತಾ ಬಿದ್ದಿದ್ದೀನಿ. ಸಾರಿ ಬೇಬಿ, ತಪ್ಪು ತಿಳ್ಕೊಬೇಡ. ಇನ್ ಸ್ವಲ್ಪ ದಿನ ನಮ್ಗೆ ಈ ವನವಾಸ ಅನಿವಾರ್ಯ ಅಂತ ನಾನು ಹೇಳಿರ್ಲಿಲ್ವಾ? ವನವಾಸ ಇಷ್ಟು ಕಷ್ಟ ಇರುತ್ತೆ ಅಂತ ನಾನ್ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಹೌದು, ನಾನ್ ಎಲ್ ಮಲಗದೀಗ? ಮರದ ಕೆಳಗೆ ನೆಲದ ಮೇಲೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮ್ಮಪ್ಪ ಅಲ್ಲ, ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ನಿನ್ನ ಸೇಫ್ ಆಗಿ ನೋಡ್ಕೊಳ್ಳೋದು ನನ್ನ ಆದ್ಯ ಕರ್ತವ್ಯ ಬೇಬಿ, ಮೈ ರೆಸ್ಪಾನ್ಸಿಬಿಲಿಟಿ. ಇವನು ನೀನ್ ಸೇಫ್ ಆಗಿ ಮಲ್ಕೊಳ್ಳೋಕೆ ಒಂದ್ ಜಾಗ ಹುಡುಕ್ತೀನಿ. ಮೊದ್ಲು ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ಪಾಪ ನಿನ್ಗೆ ಹಸುವಾಗಿದ್ರೆ ನಿನ್ಗೆ ಕೋಪ ಜಾಸ್ತಿ, ಅದಕ್ಕೆ ಮೊದ್ಲು ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ಎಲ್ಲಿ? ಡಾಬಾ, ಶ್ರೀನಿವಾಸ ಡಾಬಾ. ಇಲ್ಲಿ ಊಟ ಮಾಡ್ಬೇಕಾ? ಹಸುವಾದ್ರೆ ಇಲ್ಲೇ ಮಾಡ್ಬೇಕು. ಏನಂದೆ? ಅಂದ್ರೆ ಬೇರೆ ಹತ್ರದಲ್ಲಿ ಹೋಟೆಲ್ ಸಿಗೋದ್ ಡೌಟು, ಅದಕ್ಕೆ ಇಲ್ಲೇ ಮುಗಿಸ್ಕೊಂಡ್ಬಿಡೋಣ ಅಂದೆ. ಇವಾಗ ನಿನ್ ಪ್ಲಾನ್ ಗೊತ್ತಾಯ್ತು. ಫಸ್ಟ್ ಊಟ ಮುಗಿಸ್ಕೋ, ಆಮೇಲೆ ಇಲ್ಲೇ ಎಲ್ಲಾದ್ರೂ ನೆಲದ ಮೇಲೆ ಮಲ್ಕೋ. ಇವತ್ ಒಂದ್ ರಾತ್ರಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಬೇಬಿ ಅಂತ್ಯ ಅಲ್ವಾ? ಏನ್ ಬೇಬಿ ಹಿಂಗ ಅನ್ಬಿಟ್ಟ? ನನ್ನ ಇಷ್ಟನ ಅರ್ಥ ಮಾಡ್ಕೊಂಡ್ರದ್ ನೀನು. ನಿನ್ನ ನೆಲದ ಮೇಲೆ ಮಣ್ಣಲ್ಲಿ ಮಲಗಿಸ್ತೀನ? ಮತ್ ಎಲ್ ಜಾಗ ಇದೆ? ನೀನ್ ಮಲಗೋಕೆ ಸೇಫ್ ಆಗಿರೋ ಜಾಗ ಒಂದಿದೆ. ಎಲ್ಲಿ? ಇಲ್ಲಿ. ನಂಬು 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 ನನ್ನ ಮಾತು ನಂಬು, ಲವ್ ಇಲ್ಲದಿದ್ರೆ ಬಾಳು ಪ್ರ್ಯಾಂಕ್ ಪ್ರ್ಯಾಂಕ್, ಪೆದ್ದಿ 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 ಪೆದ್ದಿ. ಬರ್ತಾ ಬರ್ತಾ ಬೇಡದೇ ಇರೋ ಚಟಗಳನ್ನೆಲ್ಲ ಕಲ್ತ್ಕೋತಾ ಇದೀಯ. ನನಗ್ ನನ್ ಮೇಲೆ ಕೋಪ ಇದ್ರೆ ನನ್ನ ಬೈ, ನನ್ ಜೊತೆ ಜಗಳ ಆಡು. ಅದನ್ ಬಿಟ್ಟು ಈ ತರ ನಿನಗ್ ಹೇಳ್ತಾ ಇದೀನಲ್ಲ, ನೀನ್ ಕೇಳಿಸ್ಕೊಳ್ಳೋ ಸ್ಥಿತಿಲಾದ್ರೂ ಇದೀಯಾ? ನೋಡಿ ಮೇಡಮ್, ನಮ್ಮ ಹಕ್ಕಿ ಹೆಂಗ್ ಕಾದ್ ಕೂತಿದೆ. ಭಲೇ ಇದೆಯಾ ಬಾಲ ನೀನು. ನಿನ್ನ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ.
ವೆರಿ ಗುಡ್. ಅವಳನ್ನ ಚೆನ್ನಾಗಿ ಪಳಗಿಸ್ತಾ ಇದೆಯಾ. ನೋಡಿದ್ರಾ, ಆಕಾಶದಲ್ಲಿ ತೇಲ್ತಾ ಇದ್ದವಳನ್ನ ಭೂಮಿಗೆ ತಂದು ಕೂರ್ಸಿದೀನಿ. ಈಗ ನೀವೇನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ. ಆಯ್ತು, ಎಷ್ಟು ಕಳಿಸ್ಬೇಕು? ಅದನ್ನ ಮೆಸೇಜ್ ಮಾಡ್ಬಿಡ್ಲಾ ಮೇಡಮ್? ಓಕೆ, ಬಟ್ ದಿಸ್ ಇಸ್ ದ ಲಾಸ್ಟ್ ಟೈಮ್. ಅಯ್ಯೋ, ನಮ್ಮ ಫ್ರೆಂಡ್ಶಿಪ್ಗೆ ಕೊನೆನೇ ಇಲ್ಲ ಬಿಡಿ. ಬಾಯ್, ಗುಡ್ ನೈಟ್. ನಾನು ಇಲ್ಲೇ ಇಟ್ಕೊಂಡು ಓದ್ತೀನಿ ದೊಡ್ಡಪ್ಪ. ಹೌದಾ ಕಂದ? ಹಾಗಾದ್ರೆ ಬೇಡ ಬಿಡಮ್ಮ. ಆಹಾ, ಎಷ್ಟೇ PUC ತೆಗ್ದಿರೋದು ನೀನು? ಜಸ್ಟ್ ಪಾಸ್. ಅದಕ್ಕೆ ತಾನೇ ನಿನ್ನ ಅಲ್ಲಿ ಸೇರಿಸಿದ್ ನಾನು. ನಿಮ್ಮ ಅಣ್ಣ ಕಾರ್ತಿಕ್ನ ನೋಡು, ಲಂಡನ್ ಹೋಗಿ ಮಾಸ್ಟರ್ ಮುಗಿಸ್ಕೊಂಡು ಬಂದಿದ್ದಾನೆ. ನೀನ್ ನೋಡಿದ್ರೆ ಇಲ್ಲಿಂದ 200 ಕಿಲೋಮೀಟರ್ ಹೋಗೋದಕ್ಕೆ ನಮ್ಮನ್ನೆಲ್ಲ ಗೋಳಾಡಿಸ್ತಾ ಇದ್ಯಾ. ಅಯ್ಯೋ ಬಿಡಮ್ಮ, ಅವನಿಗೇನೋ ಬುದ್ಧಿ ಇರಲಿಲ್ಲ, ಅದಕ್ಕೆ ಅಷ್ಟು ದೂರ ಓದ್ಕೊ ಬಂದಿದ್ದಾನೆ. ನನಗ್ ಬುದ್ಧಿ ಇದೆಯಲ್ಲ, ನಾನ್ ಯಾಕೆ ಹೋಗ್ಲಿ ಹೇಳು? ನೋಡಮ್ಮ, ನೀನೇನೇ ಹೇಳಿದ್ರು ಅಷ್ಟೇನೆ, ನಾನಂತೂ ಓದಲ್ಲ, ಹೋಗಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದಪ್ಪ. ಇವತ್ತಿನ ಕಾಲದಲ್ಲಿ ಓದು ಬಹಳ ಮುಖ್ಯ. ನೋಡು, ಹೀಗೆಲ್ಲ ಹಠ ಮಾಡಬಾರ್ದು. ನಾನ್ ಯಾಕಪ್ಪ ಓದ್ಲಿ? ನೀವು ಮತ್ತೆ ದೊಡ್ಡಪ್ಪ ಇಷ್ಟ ಆಸ್ತಿ ಮಾಡಿದಿರಲ್ಲ, ಅದನ್ನ ಖರ್ಚು ಮಾಡ್ಬಿಟ್ಟು ಗ್ರ್ಯಾಂಡ್ ಆಗಿ ಮದುವೆ ಆಗ್ಬಿಡ್ತೀನಿ. ಹೋಗಿ ಗಂಡನ ಮನೇಲಿ ಸೆಟ್ಲ್ ಆಗ್ಬಿಡ್ತೀನಿ. ಆಗ ನಿಮ್ ಹೆಂಡತಿ ಕಾಟ ತಪ್ಪುತ್ತೆ ನಂಗೆ. ನೋಡ್ರಿ ನಿಮ್ ಮಗಳು ಹೇಗ್ ಮಾತಾಡ್ತಿದ್ದಾಳೆ ಅಂತ. ನಾನು ಕಾಟ ಕೊಡ್ತೀನಂತೆ. ಮದ್ವೆ ಮಾಡ್ಕೋತೇನೆ, ಸ್ವಲ್ಪ ನಾಚಿಕೆ ಆಗಲ್ಲ ನಿನಗೆ? ಅಯ್ಯೋ, ಮದ್ವೆ ಆಗದೆ ಉಂಟಂತೆ, ಅದ್ರಲ್ಲಿ ನಾಚಿಕೆ ಏನು? ಹೋಗ್ಲಿ ಬಿಡೆ ಊರ್ಮಿಳಾ, ಅವಳಿಗೆ ಮೊದ್ಲಿಂದನೂ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದು ಅಲ್ಲದೆ ನಮ್ಮೆಲ್ಲರನ್ನೂ ಬಿಟ್ಟು ಅಷ್ಟು ದೂರ ಹಾಸ್ಟೆಲ್ ಇರಬೇಕು. ಅವಳು ಹೇಳ್ತಿದ್ದಾಳಲ್ಲ ಮದ್ವೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಮದ್ವೆ ಮಾಡ್ಬಿಡೋಣ. ಅವಳೇನು ಓದಿ ಕೋಟೆ ಕಟ್ಟಬೇಕಾ? ಕರೆಕ್ಟ್ ದೊಡಮ್ಮ, ಇರೋ ಕೋಟೆನೆ ನೋಡ್ಕೊಂಡ್ರೆ ಸಾಕು. ಏನಕ್ಕ ನೀನು ಇವಳ ಪರ ವಹಿಸ್ಕೋತಿದ್ಯಲ್ಲ. ಕಡೆ ಪಕ್ಷ ಒಂದು ಡಿಗ್ರಿ ಆದ್ರೂ ಮುಗಿಸೋದ್ ಬೇಡ್ವಾ? ಅಲ್ಲ ಅಕ್ಕ, ಎಷ್ಟೋ ಜನ ಮಕ್ಕಳಿಗೆ ಓದ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಓದ್ಸೋರೆ ಇರೋದಿಲ್ಲ. ಇವಳಿಗೆ ಎಲ್ಲ ಇದ್ರೂ ಕೊಬ್ಬು. ಹೋಗ್ಲಿ ಬಿಡಮ್ಮ, ಅವಳಿಲ್ಲೇ ಓದ್ಕೊಂಡ್ಲಿ ಬಿಡು. ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಹೋಗ್ಲಿ ಬಿಡು ಪುಟ್ಟ, ನೀ ಇಲ್ಲೇ ಓದ್ಕೋ. ಅಣ್ಣ, ಈಗ ಅರ್ಧದಲ್ಲೇ ಆ ಕಾಲೇಜ್ನ ಬಿಡಿಸಿ ಮತ್ತೆ ಇಲ್ಲೆಲ್ಲರೂ ಸೇರಿಸ್ಬೇಕು ಅಂದ್ರೆ ನಿನಗೆ ಗೊತ್ತಲ್ಲ, ನಿನ್ ಮಗಳು ಓದೋರಲ್ಲಿ ಆನೂ ಇಲ್ಲ ಅವನು ಇಲ್ಲ. ಸುಮ್ಮನೆ ಇರಯ್ಯ. ಟ್ಯೂಷನಿಗೆ ಸೇರಿಸಿದ್ರಾಯ್ತು. ರಿತು ಮನೇಲಿದ್ದಂಗೂ ಆಗತ್ತೆ. ಟ್ಯೂಷನಿಗೆ ಸೇರ್ಸಿದ್ರೆ ಅವಳಿಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ ಅವನ್ಗೆ ಸರಸ್ವತಿ ಒಲ್ದಿದ್ದಾಳೆ ನೋಡಿ. ಆದ್ರೆ ದುಡ್ಡು ಕಾಸಿನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಇಲ್ಲಿ ಪಾಠ ಹೇಳ್ಕೊಡೋ ಕೆಲಸ ಸಿಕ್ಕಿದ್ರೆ ಅವನಿಗೂ 4 ಕಾಸಾಗತ್ತೆ, ಅವನು ಓದಿಗೂ ಹೆಲ್ಪ್ ಆಗತ್ತೆ. ಮತ್ತೆ ರಿತುಗೆ ಮನೇಲೇ ಇದ್ಕೊಂಡು ಒಳ್ಳೆ ಪಾಠ ಸಿಕ್ದಾಗೂ ಆಗತ್ತೆ. ಆಯ್ತಾಯ್ತಾಯ್ತು. ಟ್ಯೂಷನ್ಸ್ ಕೊಡ್ಸಿದ್ರೆ ಇಲ್ಲೇ ಚೆನ್ನಾಗಿ ಓದ್ಕೋತೀಯಾ? ಅದನ್ನ ಕೇಳಿ ಮೊದ್ಲು. ನಾವ್ ಒಪ್ಕೊಂಡು ಏನ್ ತಾನೇ ಆಗ್ಬೇಕಾಗಿದೆ? ಇವಳು ಒಪ್ಕೋಬೇಕು.
ಓಕೆ ಪಪ್ಪ, ನಾನು ಓದ್ಕೋತೀನಿ. ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಹೇಳು, ಆಮೇಲೆ ಇದನ್ನು ಅರ್ಧಕ್ಕೆ ಬಿಟ್ಬಿಡ್ಬೇಡ. ಯೋಚನೆ ಮಾಡೋದ್ ಏನಿದೆ ಮದರ್ ಇಂಡಿಯಾ, ನಾನು ಇದನ್ನ ಪೂರ್ತಿ ಮಾಡ್ದೆ ಅಂತೂ ಬಿಡಲ್ಲ. ಏನ್ನ? ಅದೇ ಓದು. ಅದಕ್ಕೆ ಹೇಳದಲ್ಲ, ಅದಕ್ಕೆ ಹೇಳದ್ಮೇಲೆ ಮುಗೀತು. ಒಳ್ಳೆ ಕ್ಯಾಲಿಬರ್ ಇರೋರ್ನ ಸಜೆಸ್ಟ್ ಮಾಡಿರ್ತಾರೆ. ನನಗ್ ಟ್ಯೂಷನ್ ಓಕೆ, ನಾನು ಮನೇಲಿ ಎತ್ಕೊಂಡು ಓದ್ಕೋತೀನಿ. ಓಕೆ 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 ಸತ್ಯ, ನನ್ನ ಮಗಳು ಒಪ್ಕೊಂಡ ಮೇಲೆ ಮುಗೀತು. ಆ ಹುಡುಗನಿಗೆ ಬರಕ್ ಹೇಳಮ್ಮ. ರೀತು, ಏನು ಈ ರೀತಿ ಕೆಟ್ಟ ಹಠ ಮಾಡದೆ ಚೆನ್ನಾಗಿ ಓದ್ಕೋಬೇಕು. ಓಕೆ ಪಪ್ಪ. That's like a good girl. That's like a good father. ಕೊನೆಗೂ ನಿನ್ಗೆ ಏನ್ ಬೇಕೋ ಅದನ್ನೇ ಸಾಧಿಸ್ಕೋತೀಯ ಅಲ್ವಾ? ಇಷ್ಟು ದಿನ ನಿನ್ನ ಅಪ್ಪ ದೊಡ್ಡಪ್ಪ ನಿನ್ ತಾಳಕ್ ಕುಣಿತಾ ಇದ್ರು, ಈಗ ನಿನ್ನ ಅತ್ತಿಗೆನೋ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ನಿಮ್ಗೆ ಗೊತ್ತಿಲ್ಲದೆ ನೀವು ನಂಗೆ ಎಷ್ಟು ಹೆಲ್ಪ್ ಮಾಡ್ತಿದಾರ ಗೊತ್ತಾ? ಅವಳೇನು, ಅವಳ ಕ್ಲಾಸ್ ಏನು, ಮಾವ ಅವಳ ನಿನ್ ತಲೆ ಕಟ್ಟಿ ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ರು ಕಾರ್ತಿಕ್. ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ರು. ಪಾಪ ಕಣ, ನಿಮ್ಮ ಅಕ್ಕ ದಿನ ಕಣ್ಣೀರ್ ಹಾಕ್ತಾಳೆ, ನನ್ನ ತಮ್ಮನ ಲೈಫ್ ಹಾಳಾಗೋಯ್ತು ಅಂತ. ನಾನು ಹಾಕಿರೋ ಔಷಧಿ ಚೆನ್ನಾಗಿ ಕೆಲಸ ಮಾಡಿದೆ ಅನ್ಸುತ್ತೆ. ಮಾವಿದ ಕುಡಿ ಕುಡಿ, ಜ್ಯೂಸ್ ಕುಡಿ. ಅಲ್ವೋ, ಆ ರೌಡಿ ಸತ್ಯ ನಮ್ಮ ಮನೆಗೆ ಯಾವ ಆಂಗಲ್ ಇಂದ ಸೂಟ್ ಆಗ್ತಾಳೆ ಅಂತ ಮಾವ ಯೋಚನೆ ಮಾಡಿದ್ರು. ನೀನ್ ನೋಡು ಎಷ್ಟು ಸಫರ್ ಆಗ್ತಿದ್ಯಾ ಈಗ. ನೀನೇನಾದ್ರೂ ನನ್ನ ತಂಗಿನ ಮದುವೆ ಆಗಿದ್ದಿದ್ರೆ ನಿನ್ ಲೈಫ್ ದಿಕ್ಕೇ ಚೇಂಜ್ ಆಗ್ತಿತ್ತು. ನೋಡು ಬಾಬು, ಅವಳು ನಿನ್ ಲೈಫಲ್ಲಿ ಇದ್ರೆ ನೀನು ಪಕ್ಕಾ ಡಿಪ್ರೆಷನ್ಗೆ ಹೋಗ್ತೀಯ. ಹಾಗಾಗ್ಬಾರ್ದು ಅಂದ್ರೆ ನೀನು ನಿನ್ ಲೈಫ್ ಇಂದ ಅವಳನ್ನ ಆಚೆ ಹಾಕ್ಬೇಕು. ಹೇ ಕಾರ್ತಿಕ್, ಕಾಮ್ ಡೌನ್ ಕಾಮ್ ಡೌನ್. ಕೂತ್ಕೋ ಕೂತ್ಕೋ ಕೂತ್ಕೋಪ್ಪ, ಕೂತ್ಕೋ. ಕೂತ್ಕೋ, ಕುಡಿ ಕುಡಿ. ನೋಡಿ ಬಾಬಾ, ಸತ್ಯನ ಮೇಲೆ ಕೋಪ ಇರೋದು ನನಗೆ, ಆದ್ರೆ ನಿಮ್ಗೆ ಅವಳ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ಅದನ್ನ ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅಷ್ಟಕ್ಕೂ ಅವಳು ನಿಮ್ಗೆ ಏನ್ ಮಾಡಿದಾಳೆ? ಇದನ್ನ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ಕಣೋ. ನನ್ನ ಸತ್ಯನ್ ಮಧ್ಯೆ 1,000 ಇರುತ್ತೆ, ಆದ್ರೆ ನಿಮಗೆ ಸತ್ಯನ್ ಅನ್ನೋ ಅಧಿಕಾರ ನಾನ್ ಕೊಟ್ಟಿಲ್ಲ. ಅಷ್ಟಕ್ಕೂ ಸತ್ಯ ಕೆಟ್ಟವಳು ಅಂತ ನಿಮಗ್ ಯಾರು ಹೇಳಿದ್ದು? ಅವಳು ನನಗ್ ಸೂಟ್ ಆಗಲ್ಲ ಅಂತ ನೀವ್ ಹೇಗ್ ಅನ್ಕೋತೀರಾ? ಕ್ಲಾಸ್ ಅಲ್ವಾ? ಕ್ಲಾಸು ನನ್ಗೆ ಯಾವತ್ತೂ ಮ್ಯಾಟರ್ ಆಗಿಲ್ಲ ಬಾಬಾ. ಇನ್ಫ್ಯಾಕ್ಟ್ ಸತ್ಯ ಏನು ಕೆಟ್ಟವಳಲ್ಲ. ಸತ್ಯ ನಾನು ಫ್ರೆಂಡ್ಸ್ ಆಗಿದ್ದಾಗ್ಲೇ ಚೆನ್ನಾಗಿದ್ವಿ. ಮದ್ವೆ ಆಗಿ ಐ ಲಾಸ್ಟ್ ಮೈ ಗ್ರೇಟ್ ಫ್ರೆಂಡ್. ಬಾವಾ, ನಿಮಗ್ ಗೊತ್ತಾ ಈಗ್ಲೂ ನಾನು ಅವಳ ಮೇಲೆ ಎಷ್ಟು ಫ್ರಸ್ಟ್ರೇಷನ್ ತೋರಿಸ್ತೀನಿ ಅಂತ. ಆದ್ರೆ ಅವಳೇ ನನ್ನ ಸಂಭಾಳಿಸೋದು. ನನ್ ಮೇಲೆ ಚೂರು ಬೇಜಾರೇ ಮಾಡ್ಕೊಳ್ಳಲ್ಲ.
ಶೀಸ್ ಅ ಗ್ರೇಟ್ ಹ್ಯೂಮನ್. ಇದ್ದ ವಿಷಯ ಈಗ ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ವಾಪಸ್ ನೀರೊಳಗಾದ್ಮೇ ಉಸಿರು ಕಟ್ಟಿಸ್ಬಿಡ್ತೀನಿ ಅಷ್ಟೇ. ಕರ್ಮ, ಇಷ್ಟಾದ್ರೂ ಬುದ್ಧಿ ಇಲ್ವಾ ನಿನಗೆ? ನಾನೇನೋ ನಿನಗ್ ಸ್ವಿಮ್ಮಿಂಗ್ ಬರಲ್ಲ, ನೀರಿಗೆ ಬಿದ್ದು ಒದ್ದಾಡ್ತಿದ್ಯಾ ಅನ್ಕೊಂಡೆ. ನಾನೇ ನಂಗೆ ಸ್ವಿಮ್ಮಿಂಗ್ ಬರಲ್ಲ, ನಿನ್ನ ಹತ್ರ ಬಂದು ಕಾಪಾಡು ಅಂತ ಹೇಳಿದ್ನ. ಹೋಗು. ನನ್ ಟೆನ್ಷನ್ ನಿನಗೆಲ್ಲ ಅರ್ಥ ಆಗುತ್ತೆ. ನೋಡು, ಸುಮ್ನೆ ಮರ್ಯಾದೆಯಲ್ಲಿ ಆಚೆ ನಡಿ. ನಿನಗ್ ಯಾವ ನನ್ನ ಕಾಪಾಡು ಅಂತ ಹೇಳಿದ್ದು? ನಾನ್ ಪೂಲ್ಗಾದ್ರೂ ಬೀಳ್ತೀನಿ, ಸಮುದ್ರಕ್ಕಾದ್ರೂ ಬೀಳ್ತೀನಿ. ನಿನ್ ಗಂಟ್ ಏನ್ ಹೋಗ್ಬೇಕು? ತಾಳಿ ಕಟ್ಟಿಸ್ಕೊಂಡಿದ್ದೀನಲ್ಲ, ಅದೇ ಗಂಟು ನಂಟು ಎಲ್ಲ. ಸುಮ್ನೆ ಕೂಗಾಡ್ಬೇಡ, ನಿನ್ನ ಮೇಲೆ ನನ್ಗೆ ರೈಟ್ಸ್ ಇದೆ. ರೈಟ್ಸ್ ಅಂತೆ ರೈಟ್ಸ್, ಇದೆಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ, ಚೆನ್ನಾಗಿರಲ್ಲ. ಆ ಹಾಲ್ ಸಾರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತಾ? ಕುಡ್ದು ಪ್ರಜ್ಞೆ ತಪ್ಪಿ ಪೂಲಲ್ಲಿ ಬಿದ್ದು ಯಾರು ನೋಡದೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಗಿದ್ದಿದ್ರೆ? ಹೌದು, ನಾನ್ ಕುಡಿತೀನಿ, ಕುಡ್ದು ಹಾಳಾಗ್ತೀನಿ. ನೀನ್ ಅದನ್ನ ಕೇಳಕ್ ನಿಂಗೆ ಯಾವ ರೈಟ್ಸು ಇಲ್ಲ. ಅಷ್ಟಕ್ಕೂ ನಾನ್ ಕುಡಿದ್ರು ಸಾರಾಯಿ ಕುಡಿಯಲ್ಲ, ಸ್ಕಾಚ್ ಕುಡಿತೀನಿ. ಸಾರಾಯೋ ಸ್ಕಾಚೋ ಹೆಂಡಾನೆ. ಏನಂದೆ? ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು ನೀ ನನಗೆ ಏನೆಂದು ನನಗಷ್ಟೇ ಅದೇ ಕಣಿ ಅದು. ಏನದು? ಅದು ಅಂದ್ರೆ ಅದು ಅಂದ್ರೆ ರೊಮ್ಯಾನ್ಸ್ ಕಣಿ. ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕಾ? ಅಮ್ಮ ಗಿರ್ಜಮ್ಮ, ಇಲ್ಲಿ ರೊಮ್ಯಾನ್ಸ್ ಮಾಡೋ ಯಾವ ಸಿಚುವೇಶನ್ ಇಲ್ಲ, ನನ್ನನ್ನು ಬಿಟ್ಬಿಡು. ಯಾಕೆ? ಏನಾಯ್ತು? ಅಯ್ಯ, ಅವನ್ದಿದ್ದೆ ಬಿಡು. ಈ ಮನೇಲಿ ಯಾರನ್ನ ಬೇಕಾದ್ರೂ ಗೆಲ್ಬೋದು, ಇವನನ್ ಗೆಲ್ಲೋದ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಊರವರ ಅಂತಿರ್ತಾನೆ, ಸಿಡಕ್ ಮುತ್ತಿ ಸಿದ್ದಪ್ಪ. ಅಯ್ಯೋ ಸುಮ್ನಿರಿ, ಏನ್ ಸಿಡ್ಕ.
ಅಷ್ಟೇ ತಾನೇ. ಗಾದೆನೇ ಕೇಳಿಲ್ವಾ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಅವನನ್ನ ಒಲಿಸ್ಕೋಬೇಕು ಅಂದ್ರೆ ಅವನನ್ನ ರಮಿಸಬೇಕು. ಸಿಡ್ಕ್ಲಿ ಬೈಲಿ ಕೋಪ ಮಾಡ್ಕೊಂಡು ಕುಂದಾಡ್ಲಿ, ನೀನ್ ಮಾತ್ರ ಅವನನ್ನ ರಮಿಸ್ತಾನೇ ಇರ್ಬೇಕು. ಮುದ್ದು ಮಾಡ್ಬೇಕೇ. ಅಯ್ಯಪ್ಪ, ಯಾರಾದ್ರೂ ಮೊಮ್ಮಕ್ಳಿಗಿಂತ ಪಾಠ ಹೇಳ್ಕೊಡ್ತಾರೆ ನಮ್ಮ ಗಿರ್ಜಮ್ಮ. ಹೂನಮ್ಮ, ನನ್ನ ಕರ್ಮ. ಎಲ್ಲಾನು ನನ್ನ ಮೊಮ್ಮಗಳಿಗೆ ನಾನೇ ಹೇಳ್ಕೊಡ್ಬೇಕು. ನನ್ನ ಮೊಮ್ಮಗಳಿಗೆ ಯಾರಿಗಾದ್ರೂ 2 ಇಕ್ಕು ಅಂದ್ರೆ ಇಕ್ಬಿಟ್ಟು ಬರ್ತಾಳೆ. ಆದ್ರೆ ರೊಮ್ಯಾನ್ಸ್ ಮಾಡು ಅಂದ್ರೆ ಟುಸ್ ಪಟಕಿ. ಹಂಗೆಲ್ಲ ಏನಿಲ್ಲ. ಹಾಗಾದ್ರೆ ನಾನು ಹೇಳಿದ್ದನ್ ಮಾಡೇ. ಸರಿ, ಮಾಡ್ತೀನಿ. ಇದೇ ಅಸ್ತ್ರ ಕಣಿ. ಮುದ್ದೆ ಮದ್ದು ಗಂಡನ ಮೇಲೆ ಪ್ರಯೋಗ ಮಾಡಿ ನೋಡು, ಆಮೇಲೆ ನಿನ್ ಹಿಂದೆನೇ ಸುತ್ಕೊಂಡು ಬರ್ತಾನೆ. ಸರಿ, ಫೋನ್ ಇಡ್ಲಾ? ಗುಡ್ ನೈಟ್. ಹೆಂಗ್ ಮುದ್ದು ಮಾಡೋದು? ಅವ್ನು ಬಂದ ತಕ್ಷಣ ನೀನು ಮುದ್ದು ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ? ಚಿಚಿ, ಅಸಹ್ಯವಾಗಿರುತ್ತೆ. ಈ ಗಿರ್ಜಮ್ಮ ಬೇರೆ ರಮಿಸ್ಬೇಕು, ಮುದ್ದು ಮಾಡ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಅಪ್ಪ ಕಾರ್ತಿಕ್, ಬೇಗ ಬಾರಪ್ಪ. ಬಾಲ, ನೀನ್ ಎಷ್ಟು ಒಳ್ಳೆಯವನು. ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ. ನೀನ್ ಕೋಟ್ಯಾಧೀಶ್ವರ ಆಗಿದ್ರು ನಿಮ್ಮಪ್ಪನ ಎದುರಾಕೊಂಡು ಈ ರೀತಿ ಬೀದಿಲ್ ಜೀವನ ಮಾಡೋ ಪರಿಸ್ಥಿತಿ ಬಂತು. ನಿನ್ ಜೊತೆಲಿದ್ರೆ ಈ ಬೀದಿನೂ ನನಗ್ ಸ್ವರ್ಗ. ದಿವ್ಯಾ, ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಆದ್ರೆ ನಿನ್ನ ನಾನು ನನ್ ಪ್ಯಾಲೇಸ್ ಕರ್ಕೊಂಡು ಹೋಗಕ್ಕಾಗ್ಲಿಲ್ವಲ್ಲ ಅನ್ನೋದೊಂದೇ ಬೇಜಾರು ನನ್ಗೆ. ಇರ್ಲಿ ಬಿಡು ಬಾಲ, ಇವತ್ತಲ್ಲ ನಾಳೆ ಹೇಗಿದ್ರು ನಾವ್ ಅಲ್ಲೇ ಹೋಗ್ತೀವಿ ಅಲ್ವಾ. ನೀನ್ ನನ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋಬೇಕಿದ್ರೆ ನಾನು ಇಷ್ಟಾದ್ರೂ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೇಗೆ? ಯಾಕೋ ಒಳ್ಳೆ ಮೂಡಲ್ಲಿ ಎದ್ದಿದ್ದಾಳೆ. ದೇವ್ರೆ, ಇವಳಿನ್ ಹಿಂಗೆ ಇಟ್ಟಿರಪ್ಪ. ಬಾಲ, ಇಷ್ಟ ದಿನ ನಿನ್ನ ಹತ್ರ ಬರೀ ದುಡ್ಡಿದೆ ಅಂತ ಅನ್ಸ್ತಾ ಇತ್ತು, ಆದ್ರೆ ಈಗ ನಿನ್ನ ಹತ್ರ ಪ್ರೀತಿನೂ ಇದೆ ಅಂತ ಅನ್ಸ್ತಾ ಇದೆ. ಯು ಆರ್ ಮೈ ಲವ್. ಇವತ್ ನಮ್ಮಿಬ್ರಿಗೂ ಬ್ಯಾಡ್ ಡೇಸ್ ಇರ್ಬೋದು, ಆದ್ರೆ ನಾಳೆ ದಿನ ಸೂಪರ್ ಆಗಿರೋ ಟೈಮ್ ಬಂದೇ ಬರುತ್ತೆ. ನನ್ ಡಿಸಿಷನ್ ಕರೆಕ್ಟ್ ಆಗಿದೆ ಅಲ್ವಾ ಬಾಲ? ಬೇಬಿ, ನೀನ್ ನನ್ ಜೊತೆ ಖುಷಿಯಾಗಿದ್ಯಾ? ಹಾಗಿದ್ರೆ ನಿನ್ ಡಿಸಿಷನ್ ಕರೆಕ್ಟ್ ಆಗೇ ಇದೆ. ಈ ಲೈಫ್ ಅಲ್ಲಿ ಏನಿದೆ ಬೇಬಿ? ದುಡ್ಡು, ಅಂತಸ್ತು ಎಲ್ಲ ನಶ್ವರ, ಪ್ರೀತಿಯೊಂದೇ ಶಾಶ್ವತ. ಐ ಲವ್ ಯು ಬಾಲ. ಐ ಲವ್ ಯು ಟು ಬೇಬಿ. ಅದ್ ಸರಿ, ನಾವು ಊರಿಗೆ ಯಾವಾಗ ಹೋಗೋದು? ಇನ್ನೇನ್ ಹೊರಡೋದು ಅಂತಾನೆ ಹೇಳ್ತಿದ್ದ ಡ್ರೈವರು. ನೀನ್ ಎದ್ದಿದ್ ಒಳ್ಳೇದೇ ಆಯ್ತು. ಡಾಬಾಲಿ ವಾಶ್ರೂಮ್ ಇದೆ, ನೀನ್ ಹೋಗಿ ಯೂಸ್ ಮಾಡ್ಕೊಂಡ್ ಬಾ. ಟಿಫನ್ ಮಾಡ್ಕೊಂಡು ಹೊರಟ್ಬಿಡೋಣ. ಹಾ ಬಾಲ, ನಿನ್ನೆ ಇಲ್ಲಿ ನಿಮ್ಮ ಅಪ್ಪನ ಕಡೆಯವ್ರು ಇದ್ರಲ್ಲ, ಎಲ್ಲಿ ಅವರು? ಇಲ್ಲೇ ಎಲ್ಲಾದ್ರೂ ಇದ್ದಾರಾ? ಇಲ್ಲೇ ಎಲ್ಲಾದ್ರೂ ಇದ್ರೂ ಇರ್ಬೋದು. ಬೆಳಿಗ್ಗೆಯಿಂದ ನಾನು ಅವ್ರನ್ನ ನೋಡ್ಲಿಲ್ಲ. ಜಾಸ್ತಿ ಹೊತ್ತು ನಾವಿಲ್ಲಿರಕ್ ಆಗಲ್ಲ ದಿವ್ಯಾ. ಡೇಂಜರ್ ಅವರೆಲ್ಲ. ನಿನ್ ಕೆಲ್ಸ ಮುಗಿಸ್ಕೊಂಡ್ ಬಾ, ಡ್ರೈವರ್ ಹೇಳಿ ತಕ್ಷಣ ಹೊಟ್ಬಿಡೋಣ. ಸರಿ ಬಾಲ, ಹೋಗು, ಮತ್ತೆ ಫ್ರೆಶ್ ಅಪ್ ಆಗು. ನನ್ಗೊಬ್ಳಿಗೆ ಹೋಗಕ್ ಭಯ ಆಗ್ತಿದೆ. ನಾನು ಒಬ್ಳೇ ಇರೋದ್ ನೋಡಿ ಅವ್ರನ್ನ ನಾನು ಏನಾದ್ರೂ ಮಾಡ್ಬಿಟ್ರೆ. ಇಲ್ಲ, ನೀನು ನನ್ ಜೊತೆ ಬಾ. ಸರಿ ದಿವ್ಯಾ, ಹೆದರ್ಕೋಬೇಡ. ನಿನ್ ಜೊತೆ ನಾನಿದ್ದೀನಿ. ಪೇಸ್ಟ್ ಬ್ರಷ್ ಎಲ್ಲ ತಗೋ, ನಡಿ. ಕೀರ್ತನ, ಒಂದ್ ಹೆಲ್ಪ್ ಬೇಕಾಗಿತ್ತು. ಹೆಲ್ಪಾ? ಹೆಲ್ಪ್ ಕೇಳೋರ್ ವಾಯ್ಸು ಲೋ ಆಗಿರ್ಬೇಕು, ಹೀಗ್ ದೌಲತ್ತಲ್ಲಿ ಕೇಳೋದಲ್ಲ. ಕೀರ್ತನ, ಒಂದು ಹೆಲ್ಪ್ ಬೇಕಾಗಿತ್ತು. ಏನ್ ಹೇಳು?
ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಏನೇನ್ ಮಾಡ್ತಾರೆ? ಯಾಕೆ? ಅತ್ತೆ ಪೂಜೆ ಮತ್ತೆ ಪ್ರಸಾದದ ಜವಾಬ್ದಾರಿನ ನನ್ಗೆ ವಹಿಸಿದ್ದಾರೆ. ಓ ಮಾಡು ಮತ್ತೆ. ನನಗ್ ಗೊತ್ತಿದ್ರೆ ನಿನ್ನ ಕೇಳ್ತಾ ಇದ್ನಾ? ಪೂಜೆಗೆ ಏನೇನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀಯಾ? ನನಗೂ ಗೊತ್ತಿಲ್ವಲ್ಲ ಸತ್ಯ. ಅತ್ತೆ ಪ್ರತಿ ವರ್ಷ ಮಾಡ್ತಾರಲ್ಲ, ನೀನ್ ನೋಡ್ಕೊಂಡಿಲ್ವಾ? ಅಲ್ಲ, ಅವ್ರ ಪೂಜೆ ಮಾಡ್ತಾರೆ ಅಂದ್ರೆ ನಾನ್ ನೋಡ್ಕೋಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಅಷ್ಟಕ್ಕೂ ನನ್ನ ನೋಡಿದ್ರೆ ನಿನಗೇನನ್ಸುತ್ತೆ? ಈ ಶಾಸ್ತ್ರ ಸಂಪ್ರದಾಯ ಅದನ್ನೆಲ್ಲ ಪ್ರತಿ ವರ್ಷ ಚಾಚು ತಪ್ಪದೆ ಪಾಲಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ಕರ್ಮ, ನಿನ್ನ ಹತ್ರ ಕೇಳ್ತಾ ಇದ್ದೀನಲ್ಲ. ಏನಂದೆ? ಗೊಣಗ್ಬೇಡ, ಧೈರ್ಯ ಇದ್ರೆ ಹೇಳು. ಅಂತ ಅಮ್ಮಂಗೆ ಎಂತ ಮಗಳು ಅನ್ಕೋತಾ ಇದ್ದೆ. ಏನು ನನ್ನ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಕು ಅಂತನಾ? ಹೆಲ್ಪ್ ಅಂತ ಮಾತಾಡಿಸ್ದೋಳು ನೀನು. ಮೈಂಡ್ ಯೋರ್ ಟಂಗ್. ಮನೆ ಮಗಳು ಅಂತ ಬೀಗ್ತಿರ್ತೀಯಲ್ಲ, ಅದಕ್ಕೆ ಮನೆ ಸಂಪ್ರದಾಯ ಗೊತ್ತಿರ್ಬೋದೇನೋ ಅಂತ ಕೇಳ್ದೆ. ನಿನ್ ಹತ್ರ ಕೇಳಿದ್ನಲ್ಲ, ತಪ್ಪು ನಂದೆ. ಈ ತರ ಟಾಂಟ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಮನೆ ಸೊಸೆ ನೀನ್ ತಾನೇ, ಅದ್ರಲ್ಲೂ ನಮ್ಮಪ್ಪಂಗೆ ನನಗಿಂತ ನೀನೇ ಪೆಟ್ಟು. ನೀನೇ ವ್ಯವಸ್ಥೆ ಮಾಡ್ಕೋ, ನನ್ನನ್ನೇನ್ ಕೇಳ್ತಿದ್ಯಾ? ಇವತ್ತದ್ ಏನ್ ಕಿಸಿದ್ಯಾ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ಹೋಗಿ ಹೋಗಿ ಇವಳ ಹತ್ರ ಕೇಳಿದ್ನಲ್ಲ, ಒಳ್ಳೆ ಮಂಗಳಾರತಿನೇ ಆಯ್ತು. ನಾನು ಏನ್ ಮಾಡ್ಲಿ, ಯಾರ ಹತ್ರ ಕೇಳಲಿ? ಖುಷಿ ಪಡಮ್ಮ. ನನಗೂ ಖುಷಿ ಇದೆ ರಾಯ್ರೆ, ಆದ್ರೆ ಹೇಳ್ಕೊಡೋದಕ್ಕೆ ಯಾರೂ ಇಲ್ಲ. ಅದು ಅಲ್ಲದೆ ನಂಗೆ ಇದ್ರಲ್ಲೆಲ್ಲ ಸ್ವಲ್ಪನೂ ಜ್ಞಾನ ಇಲ್ಲ. ಎಲ್ಲಿ ನಾನು ಮತ್ತೆ ತಪ್ಪು ಮಾಡಿಬಿಡ್ತೀನೋ, ಬಯಸ್ಕೋತೀನೋ ಅನ್ನೋ ಭಯ ಆಗ್ತಿದೆ. ಹುಚ್ಚುಡುಗಿ, ನಾನು ಹೇಳ್ಕೊಡ್ತೀನಿ ಬಾ. ಅಕ್ಕ, ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೊಂತ ಸತ್ಯನ ಒಬ್ಬಳನ್ನ ಬಿಟ್ಟು ಬರಬಾರ್ದಾಗಿತ್ತು. ಪಾಪ ಅವಳು ಎಷ್ಟು ಹೆದರ್ಕೊಂಡಿದ್ದಾಳೋ ಏನೋ. ಹೆದರಿಕೆ ಅವಳಿಗೆ? ಊರೇ ಹೆದರ್ಸ್ ಬರೋಳು ಅವಳಿಗೆಂತ ಹೆದರಿಕೆನೆ? ಅಲ್ಲಕ್ಕ, ಊರನ್ನೇ ಹೆದರ್ಸೋದು ಬೇರೆ, ಮನೆ ನಿಭಾಯಿಸೋದು ಬೇರೆ ಅಲ್ವಾ? ಪಾಪ ಗೊತ್ತಿಲ್ದಿರೋ ಕೆಲಸ ಮಾಡು ಅಂದ್ರೆ ಅವಳಿಂದ ಹೇಗಾಗತ್ತೆ? ಹೇಗ್ ಮಾಡ್ತಾಳ? ನೀನು ನಿಮ್ ಭಾವ ಅವಳೇ ಪ್ರಸಾದ ಮಾಡ್ಲಿ ಅಂತ ಕುಮ್ಮಕ್ ಕೊಡ್ತಿದ್ರಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ನಿನಗೆ ಅವಳು ಹೇಗ್ ಮಾಡ್ತಾಳೆ ಅನ್ನೋದು? ನಾನು ಹೇಳ್ಕೊಟ್ಟು ಪ್ರಸಾದನ ಅವಳ ಕೈಲೇ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಅಕ್ಕ. ಎಷ್ಟು ದಿನ ಅಂತ ಹೇಳ್ಕೊಡ್ತೀಯೇ? ಮದ್ವೆ ಆಗಿ ಇಷ್ಟು ದಿನ ಆಯ್ತು. ಕಲಿಯೋ ಮನಸ್ಸಿದ್ದವರು ಇಷ್ಟೊತ್ತಿಗೆ ಕಲ್ತು ಬಿಟ್ಟಿರೋರು. ನಾವ್ ಹಿರಿಯರಾಗಿ ಮುಂದೆ ನಿಂತು ನಮ್ಮ ಮನೆ ಸೊಸೆಗೆ ಪೂಜೆ ವಿಧಾನ ಕಲಿಸ್ಬೇಕಲ್ವಾ? ಆಗ್ಲೇ ತಾನೆ ಅವಳು ಕಲ್ತ್ಕೊಳ್ಳೋದಕ್ ಸಾಧ್ಯ ಆಗೋದು. ಸೊಸೆನಾ? ಯಾರ್ ಸೊಸೆ? ಅವಳನ್ನ ನಾನು ಯಾವತ್ತೂ ಸೊಸೆ ಅಂತ ಒಪ್ಕೊಂಡಿಲ್ಲ, ಮುಂದೆ ಒಪ್ಕೊಳ್ಳೋದು ಇಲ್ಲ. ಅಕ್ಕ, ಅದು ಬೇರೆ ವಿಷಯ. ಇವತ್ ಮನೇಲಿ ಪೂಜೆ ಇದೆ, ಪೂಜೆ ದಿನ ಏನು ಎಡವಟ್ಟಾಗಬಾರ್ದು ಅಲ್ವಾ? ಅಂದ್ರೆ ಅವಳಿಗೆ ಜವಾಬ್ದಾರಿ ವಹಿಸಿದ್ರೆ ಎಡವಟ್ಟಾಗತ್ತೆ ಅನ್ನೋದನ್ನ ನೀನು ಒಪ್ಕೋತಾ ಇದೀಯಾ ಅಲ್ವಾ? ನಾನು ಹೇಳಿದ್ ಹಾಗಲ್ಲ ಅಕ್ಕ. ನಾನು ಅವಳ ಮೇಲೆ ಪೂಜೆ ಜವಾಬ್ದಾರಿ ಬಿಟ್ಟು ಬಂದಿದ್ದೆ ಈ ಕಾರಣಕ್ಕೆ ಊರ್ಮಿಳಾ. ನೀನು ನಿನ್ ಭಾವ ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ, ಇವತ್ತು ನಿಮಗೆ ನಿಜವಾಗ್ಲೂ ಸತ್ಯ ದರ್ಶನ ಆಗ್ಲಿ ಅಂತ. ಏನ್ ಹೇಳ್ತಿದ್ಯಾ ಅಕ್ಕ? ನನಗೊಂದು ಅರ್ಥನೇ ಆಗ್ತಿಲ್ಲ. ಆಗತ್ತೆ, ಯಾವುದನ್ನ ಯಾರು ಮಾಡ್ಬೇಕೋ ಅವರೇ ಮಾಡ್ಬೇಕು ಅನ್ನೋದು ಇವತ್ತು ನಿನಗೆ ಅರ್ಥ ಆಗತ್ತೆ. ಈಗ ಸುಮ್ನೆ ನನ್ ಜೊತೆ ಬಾ. ಹೋದಲ್ಲಿ ಬಂದಲ್ಲಿ ಅವಳ ಬಗ್ಗೆ ಮಾತಾಡಿ ನನ್ ತಲೆ ಕೆಡಿಸ್ಬೇಡ. ರಾಯ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಸ್ಪ್ಯಾನರ್ ಹಿಡಿದವಳು.
ಹೊಡಿ ಬಡಿ ಅಂತ ಬೆಳೆದವಳು. ನನ್ನ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ಅವತ್ ನನಗದು ಅನಿವಾರ್ಯ ಆಗಿತ್ತು. ಕ್ಷಮಿಸಿ ಗುರುಗಳೇ, ಅಡುಗೆ ಮನೇಲಿದ್ದೆ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ. ಏನ್ ರಾಯ್ರೆ, ನಿಮ್ಮ ಸೊಸೆ ಮನೆಗೆ ತುಂಬಾ ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ ಅನ್ಸುತ್ತೆ. ಅದರಲ್ಲಿ ಸಂಶಯನೇ ಬೇಡ ಗುರುಗಳೇ. ನೀವೇ ನೋಡಿ ನಿಶ್ಚಯ ಮಾಡಿದ ಹುಡುಗಿ ಅಲ್ವೇ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿದ್ದಾಳೆ. ಇವತ್ತಿನ ಕೆಲಸ ಕಾರ್ಯಗಳೆಲ್ಲ ಹುಡ್ದೇನೆ. ದೀರ್ಘ ಸುಮಂಗಲಿ ಭವ. ಕಾರ್ತಿಕ್, ನವದಂಪತಿಗಳಿಬ್ಬರು ಸೇರಿ ಗುರುಗಳು ಪಾದಪೂಜೆ ಮಾಡಿ. ಸತ್ಯ, ನೀನದು ಯಾವ ಕೆಲಸ ಮಾಡಿದ್ರೂ ಅದು ಕೆಟ್ಟ ಹೋಗ್ಬೇಕು. ದೇವಸ್ಥಾನದಲ್ಲಿ ನೀನ್ ಮಾಡಿದ ಪ್ರಸಾದನ ಹಸು ತಿಂತು ಅಂತ ಬೀಗ್ತಾ ಇದ್ದೆ ಅಲ್ವಾ? ಇವತ್ತು ನೋಡು ಎಲ್ರ ಕೈನಲ್ಲೂ ಅದು ಹೇಗೆ ಉಗಿಸ್ಕೋತೀಯ ಅಂತ. ಈ ಉಪ್ಪಾಗಿರೋ ಪ್ರಸಾದನ ನೈವೇದ್ಯಕ್ಕಿಟ್ಟು